ಅಜ್ಜ ಬಂದು ಕುಕ್ಕೊಂಡವನೇ ಆಲೇನೆ. ಏನು ಸುಮ್ಮನೆ ಬಂದು ಕುಕ್ಕಾಬಿಡ್ತಾನೆ. ಅವನೇನು ಯಾರ ಜೊತೆಗೂ ಆಟ ಆಡೋದಕ್ಕೆ ಬರೋದಿಲ್ಲ, ಏನಿಲ್ಲ. ಸುಮ್ಮನೆ ಬಂದು ಕೂತ್ಕೊಂತಾನೆ. ಅಯ್ಯೋ ದೇವ್ರೆ ಅಲ್ಲ, ನೋಡೋಕ್ಕಾಗಲ್ಲಪ್ಪ ನನಗಂತೂ ಅವನ್ನ. ಹ್ಞೂ ನಮ್ಸ ಬರ್ತಾನ ಅವನು. ಅವನೇನೀಗ ಏನು ಮಾಡಂಗಿದ್ದಾನೆ ಹೇಳು ಬಂದ್ರೂ ಸುಮ್ಮನೆ ಹಿಂಗೆ ಕೂತ್ಕೊಂಡು ಹೋಗ್ತಾನೆ ಅಷ್ಟೇ. ಅವನ್ನ ಯಾರು ಮಾತಾಡ್ಸಲ್ಲ. ಅವನು ಅಷ್ಟು ಸುಲಭವಾಗಿ ಯಾರೋ ಒಬ್ಬೊಬ್ಬರು ಮಾತಾಡಿಸ್ತಾ ಇರ್ತಾರೆ ಅಷ್ಟೇ. ಅವ್ನು ಯಾರು ಹತ್ರ ಸೇರಿಸಲ್ಲ. ಬರ್ತಾರೆ. ಅಲ್ಲೆಲ್ಲಿ ಬ್ಯಾಟ್ ಬಾಲ್ ಎಲ್ಲ ಐತೆ ನೋಡೋಕೆ ಹೋಗು. ಅಣ್ಣ ಇವತ್ತೇನು ಕ್ರಿಕೆಟ್ ಆಡೋದು ಬೇಡ, ವಾಲಿಬಾಲ್ ಆಡೋಣ ಬಿಡ. ಹಿಂಗೆ ಮಾಡೋಣ ಹೇಳು, ವಾಲಿಬಾಲ್ ಆಡೋಕ್ಕಾಗುತ್ತೆ. ಬಾರ ಮಚ್ಚ, ಜಲ್ ಬಾರಲ್ಲ. ಏನು ಇನ್ನೂ ಬರೋದ್ರಾಗೆ ಇದೆಯಾ? ನಾನು ಆವಾಗಲೇ ಬಂದಿದ್ದಪ್ಪ, ನೀವು ಯಾರು ಬಂದಿರಲಿಲ್ಲ. ಅದಕ್ಕೆ ನಾನು ಹತ್ಲ ಸುಮ್ಮನೆ ಅದೇ ಹೋದೆ ಅಂತ. ಹೌದೇನು? ಬಾ, ಅವಳೇ ಅಜ್ಜಪ್ಪ ಬಂದು ಕುಕ್ಕೊಂಡವನಿಲ್ಲ. ಅವ್ನು ಏನು ಬಿಡಲ್ಲ. ಅವ್ನು ಬಂದ್ರು ಒಂದೇ, ಬರಲಿಲ್ಲ ಅಂದ್ರು ಒಂದೇ. ಅವ್ನು ಬಂದು ಸುಮ್ಮನೆ ಕುಕ್ಕೊಂಡು ಎದ್ದು ಹೋಗ್ತಾನೆ. ಅವ್ನು ಯಾವ ಆಟಕ್ಕೆ ಬರ್ತಾನೆ ಹೇಳು? ಒಂದು ಕ್ರಿಕೆಟ್ ಆಡೋಕ್ಕೆ ಬರಲ್ಲ, ಒಂದು ವಾಲಿಬಾಲ್ ಆಡೋಕ್ಕೆ ಬರಲ್ಲ. ಅವನಿಗೆ ಆಟ ಆಡೋಕ್ಕೆ ಬರಲ್ಲ ಕಣಲ್ಲ. ಆ ಕ್ರಿಕೆಟ್ ಅಂದರೆ ಏನು, ವಾಲಿಬಾಲ್ ಅಂದರೆ ಏನು ಅಂತ ಅವನಿಗೆ ಅಷ್ಟಕ್ಕೆ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ. ಹ್ಞೂ ಶೆಣೆ, ಸೂಪರಾಗಿ ಹೇಳ್ದೆ ನೀನೇನ. ನಾನು ಕರೆಕ್ಟಾಗಿ ಹೇಳ್ದೆ ಕಣಲ್ಲ ಶೆಣೆ. ನಿನ್ನ ಇವತ್ತು ನಂಬಿಟ್ಟೆ ನಾನು ಅವನ್ನ ನನ್ನ ಬಗ್ಗೆ ಹೆಂಗೆ ಅಂತ ನೀನು ತಿಳ್ಕೊಬಿಟ್ಟಿದ್ಯಲ್ಲ ಶೆಣೆ. ಮತ್ತೆ ಶೆಣ್ಣಿನೂ ತಿಳ್ಕೊಳವನೆ, ಅದಕ್ಕೆ ಹೇಳ್ತಾ ಇರೋದು. ಸುಮ್ಮನೆ ಹೋಗೋನು ಮಾತಾ. ಬಾರ ಮಚ್ಚ, ಪಾನಿಪುರಿ ಕೊಡಿಸಿವತ್ತು ಅಂತಾನು ನೋಡೋಣ ಅದಿಲ್ಲ ಏನಂತಾನೆ ಅಂತ. ಕಂಜೂಸ್ ಅಂದ್ರೆ ಕಂಜೂಸ್ ಕಣಲಿ ಅವನಂತಾನು. ಬಿಡ್ಲ ಅವ್ನು ಏನು ಕೇಳೋಣ ನೀನು? ಅವ್ನು ಕೊಡ್ಸಲ್ಲ ಅಂಬದು ಗೊತ್ತು, ಕೊಟ್ಟು ಅವ್ನು ಯಾಕೆ ಕೇಳಪ್ಪನ? ನೀನಾದರೆ ನಿಮ್ಮಂಥರ ಆದರೆ ಕೊಡಿಸ್ತೀರಾ, ನಾನು ಕೊಡಿಸ್ತೀನಿ. ಏನಿಲ್ಲ ನೋಡಿಲಿ, ನಾವೇನು ದುಡ್ಡಿಗೇನು ಯೋಚನೆ ಮಾಡೋಕ್ಕಲ್ಲ. ನನ್ನ ಮಗ ಕೀಸ್, ನನ್ನ ಮಗ ಅವ್ನು ಖರ್ಚು ಮಾಡ್ತಾನೇನಲ್ಲೇ. ಬಾ, ಅವ್ನು ಕೇಳೋದ್ಕಿನ್ನ ಸುಮ್ಮನಿರೋದು ಆಸೆ. ಕೇಳಾಗಲ್ಲ, ಹೋಗೊಂದು ಮಾತಾದಿಲ್ಲ ಏನಂತ ನೋಡೋಣ. ಬೇರೆ ಮಚ್ಚ ಒಂದು ಪ್ಲೇಟ್ ಗೋಬಿನ ಪಾನಿಪುರಿನ ಕೊಡಿಸು ಅಂತ ಅನ್ನೋದಿಲ್ಲ, ಏನಂತ ನೋಡೋಣ. ಅಲ್ಲೇ ಹೋಗಲ್ಲ ಅಂತ ಅವನು ಯಾರು ಕೇಳ್ತಾರೆ? ಕಂಜೂಸ್ ಕಾಣಲ್ಲ, ಕಂಜೂಸ್ ಪಾರ್ಟಿ ಕಾಣಲ್ಲ ಅವನು. ಅವನು ಎಲ್ಲಿ ಕೊಡ್ತಾನೆ ಅವನು? ನೀನು ನೋಡೇ ಇದೆಯಾ ಅವನು ಅಂತಾನು ಅಂತ. ಶನಿ ಪ್ಲೀಸ್ ಹೋಗಲ್ಲ, ಕೇಳೋದಿಲ್ಲ. ಹೋಗ ಶನಿ ಪ್ಲೀಸ್ ಕಣ. ಶನಿ ಪ್ಲೀಸ್ ಹೋಗ, ಕೇಳ್ತೀನಿ ತಡೆಲ್ಲ ಮರ. ನಿಮ್ಮ ಆಸೆನು ಯಾಕೆ ಹೋಗಿ ಕೇಳ್ತೀನಿ. ಅವನು ಎಲ್ಲಿ ಕೊಡ್ತಾನೆ? ಒಂದು ಮಾತು ಕೇಳೋದಿಲ್ಲ. ಏನಂತ ನೋಡೋಣ. ಬಾರ ಕ್ರಿಕೆಟ್ ಆಡೋಕ್ಕೆ ಅಂತನ್ನು ಕರಿ. ಅವನೇನ ಬಂದ್ರೆ ಕರ್ಕೊಳಕ್ಕೆ ಚೆನ್ನಾಗಿ ಮುಗಿಸ್ಬೇಕಣ. ಅವ್ನು ಏನಾನ ಮಾಡಿ. ಇಲ್ಲ ಕಣ, ಅವನ್ನ ನಮ್ಮನಂತೂ ಮಾತಾಡ್ಸಲ್ಲ. ನೀನು ಅವನು ಇಬ್ಬರು ಇವನು ಪುಟ್ಟಿನ ಜೊತೆ ಆಗ್ಬಿಟ್ಟು, ನೀನು ಪುಟ್ಟಿ ಶಣೆ ಪುಟ್ಟಿನ ಜೊತೆ ಮಾಡ್ಕೊಂಡು ಅವ್ನು ಏನಾದರೂ ಮಾಡಿ ಅಳ್ಕೊಳಕ್ಕೆ ದುಡ್ಡು ಖರ್ಚು ಮಾಡಿಸ್ರಲ್ಲ ಅಂತಾಗೆ. ಅಲ್ಲಿ ಅವನೊಂದು ಪ್ಲೇಟ್ ಗೋಬಿ ಕೇಳಿರಿ ಕೊಡ್ಸಲ್ಲ. ಅವ್ನು ಬೇರೆದಕ್ಕೇನಲ್ಲ ಖರ್ಚು ಮಾಡ್ತಾನೇನಲ್ಲ. ತಡಿಯೋದಿಲ್ಲ, ಕೇಳ್ತೀನಿ. ಅವನು ಅಂತಾನಲ್ಲ ಕಣಲ್ಲಿ. ಏನು ಮಾಡ್ತೀಯ? ಅವ್ನು ಖರ್ಚು ಮಾಡಲ್ಲ, ನಮ್ಮಂಗೆ ಖರ್ಚು ಮಾಡೋಣ ಅಂತಾನಲ್ಲ ಅವನು. ಹೋಗ್ಲ ಮತ್ತೆ ಕೇಳಲ್ಲ. ತಡೀರಪ್ಪ ಅತ್ತ ಹೋಗ್ತೀನಿ. ಕಾಣವನಲ್ಲಿ. ಅಯ್ಯೋ ರೇ, ನನಗೆ ಅವ್ನು ಕೊಡ್ಸಲ್ಲ ಅಂದ್ರೂ ಏನು ಹೋಗು ಅಂತಾರೆ. ಅವ್ನು ಕೊಡಲ್ಲ ಅಂದರೆ ಕೊಡಲ್ಲ. ಕೊಡ್ತಾನೇನ ಅವನು? ಇಲ್ಲ ಕಣ, ಕೊಡಲ್ಲ. ಒಂದಿಬ್ರಾಳು ನನಗೆ ಜೊತೆ ಮಾಡಿಬಿಟ್ಟು ಏನಾದರೂ ಮಾಡಿ ಅವ್ನು ತಗ್ಲದ್ದು ಖರ್ಚು ಮಾಡಿಸ್ಬೇಕಣಲ್ಲ. ಅವನ ಹತ್ರ ಇರೋದೆಲ್ಲ ಖರ್ಚು ಮಾಡಬೇಕು. ಹಂಗೆ ಮಾಡ್ತೀನಿ ನಾನು. ಏನೇಂದ್ರೆ ಹುಡುಗರು ಸವಸಕ್ಕೆ ಬರೋದೇ ಇಲ್ವಲ್ಲ. ಬಂದರೆ ಖರ್ಚು ಮಾಡಿಸ್ಬೋದು, ಆದರೆ ಅವ್ನು ಹುಡುಗರು ಸವಸಕ್ಕೆ ಬರೋಲ್ಲ. ಹೆಂಗೆ ಅವ್ನು ತಗ್ಲದ್ದು ಖರ್ಚು ಮಾಡಿಸ್ಬೇಕು ಅಂಬೋದೇ ಗೊತ್ತಾಗ್ತಾಯಿಲ್ಲ. ಯಾರನ್ನ ಒಂದಿಬ್ರಾಳನ್ನ ದೋಸ್ತುಗಳು ಮಾಡ್ಕೇಳ್ರಿ ಅನ್ಬೇಕು. ಹೋಗಿ ತುಂಬ ಹತ್ರವಾಗಿದ್ದು ಏನಾನ ಎಲ್ಲ ಕಳಿಸ್ರಿ ಅಂತ ಹೇಳ್ಬೇಕು. ಎಲ್ಲ ಚಟಗಳು ಕಳಿಸ್ರಿ ಅಂತ ಹೇಳ್ಬೇಕು. ಅಯ್ಯೋ ನನ್ನ ಮಗ ಯಾತಕ್ಕೆ ಕಲ್ತಾನೆ ನೋಡೋಣ ಬಾ. ಇಷ್ಟು ಚೆನ್ನಾಗೈತಿ ಇಲ್ಲಿ ಮರದ ಕೆಳಗೆ. ಸಖತ್ತಾಗೈತೆ ನೆರಳು, ಕೂತ್ಕೊಳ್ಳೋಕ್ಕೂ ಎಲ್ಲ ಚೆನ್ನಾಗೈತೆ. ನಾನು ಅದಕ್ಕೆ ಇಲ್ಲಿಗೆ ಬರೋದು ಕೂತ್ಕೊಂಬಕ್ಕಂತ. ನನ್ನ ಮಗ ಏನಂತಾನೋ ಏನಪ್ಪ ಇವಾಗ. ಶಣಿ ಯಾಕೆ ಹಿಂಗೆ ಬಂದು ನಿಂತ್ಕೊಂಡೆ? ಏನಿಲ್ಲ ಮಚ್ಚ, ಯಾಕ ಇವತ್ತು ಹೊಟ್ಟಸ್ಬಿಟ್ಟೈತಿ. ಹೊಟ್ಟಸೈತೆ? ಹೋಗಿ ಉಣ್ಣೋಗು. ಉಣ್ರೆ ಯಾತನು ಹಸಿಯಲ್ಲ. ಹೊಟ್ಟೆ ತುಂಬ ಊಟ ಮಾಡಿರಿ ಯಾಕಪ್ಪ ಹಸಿತೈತೆ? ಹೊಟ್ಟೆ ತುಂಬ ಊಟ ಮಾಡು. ಹೊಟ್ಟೆ ತುಂಬ ಉಂಡ್ಬಿಟ್ರೆ ಏನೋ ಬೇಡಪ್ಪ. ಹೋಗಿ ಊಟ ಮಾಡೋಗು, ಹೋಗು. ನಮ್ಮಮ್ಮ ಇಲ್ಲಿ ಕಣ ಊರಿಗೆ ಹೋಯ್ತು ಇವತ್ತು. ಮನೆಗೆ ಮಾಡಿಕ್ತಾರೆ ಯಾರೂ ಇಲ್ಲ. ಅದಕ್ಕೆ ಹೊಟ್ಟೆ ಹಸ್ಬಿಟ್ಟೈತೆ ಕಣಲ್ಲ. ಏನು ಮಾಡೋದು ಅನಿಸ್ತೈತೆ. ಏನೋ ತಿನ್ನು, ಬೇರೆದೇನೋ. ನಿಮ್ಮಮ್ಮ ಊರಿಗೆ ಹೋಗಿದ್ರೆ ಇಲ್ಲಂತಂದ್ರೆ ಸ್ವಲ್ಪ ಅನ್ನ ಮಾಡ್ಕ. ಆಗಲಿ, ನಾವು ಅಲ್ಲೇ ಮುಂದಕ್ಕೆ ಹೋಗೋ ಮಾತೇ ಇಲ್ಲ. ನಾನು ಅಡುಗೆ ಮನೆ ಯಾಕೆ ಹೋಗಲ್ಲ. ನಾನು ಎಲ್ಲಿ ಮಾಡ್ಕೊಂತೀನಿ. ನಿಮ್ಮಮ್ಮ ಇಲ್ಲ ಅಂದ್ರೆ ನೀನು ಮಾಡ್ಕೊಂತೀಯೇನು? ಹ್ಞೂನಪ್ಪ, ನಮ್ಮಮ್ಮ ಇಲ್ಲ ಅಂದ್ರೆ ನಾನೇನು ರೈಸ್ ಮಾಡಿಬಿಟ್ಟು ಸ್ವಲ್ಪ ಟೊಮಾಟೊ ಗೊಜ್ಜು ಮಾಡ್ಕೊಬಿಡ್ತೀನಿ. ಯಾಕಂದರೆ ಹೊರಗಿಂದ ನನಗೆ ಇಷ್ಟ ಆಗಲ್ಲ. ಹೊರಗೆ ನಾನು ಜಾಸ್ತಿ ಆತು ತಿಂಬಲ್ಲ. ನಮ್ಮಪ್ಪ ಏನೋ ಅಷ್ಟೇ. ಹೊರಗಿನ ಊಟ ಎಲ್ಲನ ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು ಯಾತಿಲ್ಲ. ನಾವು ಅಂಗಡಿ ತಕ್ಕೋದ್ರೆ ಎಲ್ಲ ಮನೆಯಿಂದಲೇ ಪಾರ್ಸಲ್ ಊಟ ಎಲ್ಲ ತಗೊಂಡೋಗ್ಬಿಡ್ತೀವಿ ನಾವು ಯಾತು ಹೋಟ್ಲಾಗ ತರಲ್ಲ. ಏನೋ ಅದು ತೀರಾ ಎಲ್ಲಾದರೂ ಹೋದಾಗ ದೂರ ಬಾರ ಅವಾಗ ತಿನ್ನೋ ಅಂಥ ಸಂದರ್ಭ ಬಂದಾಗ ಒಂದು ಟೈಮ್ ಯಾವಾಗಾದರೂ ಅಷ್ಟೇ. ನಾವೆಲ್ಲಿಗೋದ್ರೂ ಮನೆ ಊಟನೇ.
ನಮ್ಮ ಅಮ್ಮ ಇಲ್ಲ ಅಂತಂದ್ರೆ ನಾನೇನು ರೈಸ್ ಮಾಡಿ ಟೊಮಟೊ ಗೊಜ್ಜು ಮಾಡಿಬಿಡ್ತೀನಿ, ಊಟ ಮಾಡಿಬಿಡ್ತೀನಿ, ಬಿಸಿ ಬಿಸಿ ಅನ್ನ ಟೊಮಟೊ ಗೊಜ್ಜು ಹೊಟ್ಟೆ ಸಿತ್ತಲ್ಲ. ಅದಕ್ಕೆ ನಾನು ಏನೋ ಒಂದಿಟ್ಟು ನೀನು ಯಾತನ ಕೊಡಿಸ್ತೀಯನ ಅಂತ ಕೇಳೋಣ ಅಂತ ಬನ್ನಪ್ಪ. ಏನಂತಾನ ಅವನು, ಏನು ತಿಂತೀಯ? ಯಾತನು ಬೇಡ, ನಾನೊಂದು ಪ್ಲೇಟ್ ಎಗ್ ರೈಸ್ ಆಗೋಬಿನ ಆತ ತಿಂತೀನಿ. ಒಂದು 50-100 ಇದ್ರೆ ಕೊಡು, 100 ರೂಪಾಯಿ ಇದ್ರೆ ದುಡ್ಡು ಕೊಡ್ತೀನಿ. ಯಾವಾಗ ನಾನು 100 ರೂಪಾಯಿ ಇದ್ರೆ ಕೊಡು. ಇಲ್ಲ ಕಣ್ಲ ಮಚ್ಚ, ಇಲ್ಲ ನಂತಗೆ ದುಡ್ಡಿಲ್ಲ ಕಣ. ನಾನು ಯಾಕೆ ಇಕ್ಕೊಂಬರೋನು ಹೇಳು? ಇಕ್ಕೊಂಡಿಲ್ಲ ನಾನೇನ ಅಲ್ಲಿಂದ ಬಂದರೆ ಅಲ್ಲ ನಾ ಅಪ್ಪನ ಕೈ ಕೊಡ್ತೀನಿ. ಅಂಗಡಿದೆಲ್ಲ ನನ್ನ ಜೋಮ್ನಾಗ ದುಡ್ಡೇ ಇಕ್ಕೊಂಬಲ್ಲ ಕಣಲ್ಲ. ಬಾ ಹೋಗೋಣ ಮನೆಗೆ ಹೋಗೋಣ, ಅಮ್ಮ ಅನ್ನ ಮಾಡಿರುತ್ತೆ, ಅನ್ನ ಐತೆ, ಊಟ ಮಾಡ್ಕೊಂಬರುವಂತ ಬಾ, ಹೋಗೋಣ ಬಾ ಮನೆಗೆ ಹೋಗೋಣ. ಏಣ ಅವ್ನು ಯಾತ್ ಕಾಲ ಕೊಟ್ಟನು? ಕೊಡಲ್ಲ ಕಣ, ಅವ್ನು ಕೊಡಲ್ಲ. ಅವ್ನು ಕೊಡ ಅಂತ ಗಂಡ್ಸೇನೋ ಅವ್ನು ಕೊಡ್ತಾನೇನೋ ಅಣ್ಣ. ಹೋಗ ಮರೆ, ಯಾರು ಬರ್ತಾರೋ ಅವ್ರ ಮಂತಕ್ಕೆ ಬರೋಕ್ಕಲ್ಲ ಉಂಬಾಕೆ. ನಿನ್ನ ಕೊಡಾಗಾದ್ರೆ 100 ರೂಪಾಯಿ ಕೊಡು. ಇಲ್ಲಪ್ಪ, ನಂತಾಗ 100 ರೂಪಾಯಿ ಇಲ್ಲ. ನಂತಾಗ 100 ರೂಪಾಯಿ ಅವೆಲ್ಲ ನಡೆಯಲ್ಲ ಕಣಪ್ಪ, ನಂತಾಗ ಅವೆಲ್ಲ ಇಲ್ಲ. ಹಂಗಾರೆ ಇಲ್ಲೇನಲ್ಲ ಕೊಡಲ್ಲ, ಏನು ಒಂದು 100 ರೂಪಾಯಿ ಕೊಡ್ತೀನಿ. ಎಲ್ಲ ಕಣ, ಇಲ್ಲ ನಂತಾಗ ಮಾತ್ರ 100 ರೂಪಾಯಿ ಇಲ್ಲ, 50 ರೂಪಾಯಿನೂ ಇಲ್ಲ. ಏಪ್ಪ ಬಿಡಪ್ಪ, ಆಯ್ತು. ಊಟ ಮಾಡ್ಕೊಂಬರೋದಾದ್ರೆ ಬರುವಂತೆ ಬಾ, ಹೋಗೋಣ ಮನೆ ಹತ್ರ. ಅಮ್ಮ ಅಡುಗೆ ಮಾಡೈತೆ, ಸಾರು ಚೆನ್ನಾಗೈತೆ, ನುಗ್ಗೆಕಾಯಿ ಸಾಂಬಾರು ಮಾಡೈತೆ, ಸಾಂಬಾರು ಐತೆ, ಊಟ ಮಾಡ್ಕೊಂಡು ಬರುವಂತೆ ಬಾ, ಹೊಟ್ಟೆ ಹಸ್ತಿದ್ರೆ. ಹೋಗಲೇ, ಅದನ್ನ ಯಾರು ಹೋಗ್ಬೇಕು ಹೋಗತ್ತ. ಎಗ್ ರೈಸು, ಗೋಬಿ ಇಂಥವೆಲ್ಲ ತಿನ್ನೋದಕ್ಕಿನ ಮನೆ ಊಟ ಬೆಸ್ಟು. ನುಗ್ಗೆಕಾಯಿ ಸಾರು ಒಳ್ಳೆ ಪ್ರೋಟೀನ್ ಇರೋ ಅಂಥದ್ದು, ಒಳ್ಳೆ ನಿನಗೆ ಶಕ್ತಿ, ದೇಹಕ್ಕೆ ಒಳ್ಳೆಯದು. ಎಲ್ಲ ಬಿಳಿ ರಕ್ತ ಕಣಕ್ಕೆಲ್ಲನ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಎಲ್ಲ ತಿಂತಾರಲ್ಲ, ಅದು ಭಾಳ ಒಳ್ಳೆಯದು. ಅದಕ್ಕೇ ಬಾ ಹೋಗೋಣ. ಒಳ್ಳೆ ಆಹಾರ ಬಿಟ್ಟು ನೀನು ಇದು ಯಾವುದೋ ಗೋಬಿ ಇದನ್ನೆಲ್ಲ ತಿಂತೀನಿ ಅಂತಿಲ್ಲಪ್ಪ. ಹೋಗೋದಾದ್ರೆ ಹೋಗೋಣ. ಕಣ್ಮಾರ ಬರಲ್ಲ, ಹೋಗಪ್ಪ. ನನಗೆ ಯಾತ್ ಬೇಡ, ಹೋಗು. ಹೊಟ್ಟೆ ತುಂಬ್ದಂಗೆ ಆತು. ದುಡ್ಡು ಕೇಳಿದ್ರೆ ನಾನು ಎಲ್ಲಿಂದ ತಗೊಂಬಂದ್ಕೊಳ್ಳಿ? ನಾನು ದುಡ್ಡು ಮಾತ್ರ ಯಾರಿಗೂ ಕೊಡಲ್ಲ. ಅಲ್ಲಿ ನೋಡಿದ್ರನಲ್ಲ, ಎಲೇ ಅದಿ ಹಂಸ ನೋಡಿರಲ್ಲ, ಅವನೆಲ್ಲ ಕೊಡ್ತಾನೆ. ಬಾ ನಮ್ಮ ಮನೆಗೆ ಉಂಬಕ್ಕೆ ಹೋಗೋಣ ಅಂತಾನೆ. ಅವ್ರ ಮನೆಗೆ ಹೋಗೋನಿಲ್ಲಲ್ಲಿ, ಹೋಗ ತಸ್ಕೆ, ನಾನು ಹೋಗ ತಸ್ಕೆ ಅಂತಂದು ಬಂದು. ಕಂಜೂಸ್ ಅಂದರೆ ಕಂಜೂಸ್ ಕಣ, 1 ರೂಪಾಯಿ ಖರ್ಚು ಮಾಡಲ್ಲ, ಒಬ್ಬರು ಬೆರೆಯಲ್ಲ, ಏನಿಲ್ಲ. ಹೇಳ ಇವನ್ನ ಏನಾನ ಮಾಡಿ ಒಂದು ಇಬ್ಬರನ್ನ ತಗಲಾಕಿ ಎಲ್ಲ ಚಟಗಳು ಕಲ್ತ್ಕೊಂಡು ಹೋಗಂಗೆ ಮಾಡ್ಬೇಕು ಕಣಲ್ಲ ಇವನ್ನ. ಭಾಳ ಮೆರಿತಾನೆ, ಎಲ್ಲೆಲ್ಲ ಹೋಗಲ್ಲ ಕಣಲ್ಲ. ನೋಡು, ಅಷ್ಟೊಂದು ಜನ ಹುಡುಗರು ವಾಲಿಬಾಲ್ ಕ್ರಿಕೆಟ್ ಆಡೋಕೆ ಬಂದ್ರು ಅವ್ನು ಬರಲ್ಲ. ಬಂದೀಗ ಇಲ್ಲಿ ಮರದ ಕೆಳಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂತಾನೆ, ರೈಟ್ ಹೇಳ್ತಾನೆ. ಯಾರನ್ನ ಒಂದು 100 ರೂಪಾಯಿ ಕೇಳ್ಯಾರಂದರೆ ಇಲ್ಲೆಲ್ಲೆಲ್ಲ ನಿಂತ್ಕೊಂಬಲ್ಲಿ ಸೀದಾ ಮನೆಗೆ ಒಡ್ಡಲೆ ಹೋಗ್ತಾನೆ. ಕಂಜೂಸ್ ಕಣಲೆ ಅವನು. ರಾಮಾಯಣ ನುಗ್ಗೆಕಾಯಿ ಸಾರು ಮಾಡೈತಂತ ಉಂಬಕ್ಕೆ ಹೋಗ್ಬೇಕಂತ ಈ ಬಿಸ್ಲಾಗ ತೆಗಿಯತ್ತ ನೀನು. ಅದನ್ನೆಲ್ಲ ಉಂಡ್ಬಿಡ್ತಿ, ಎಲ್ಲ ತಿಕ್ಕೆಲ್ಲ ಉರಿದ್ಬಿಡುತ್ತೆ. ಐತೆ ಅದನ್ನ ಯಾರು ಉಂತಾರೋ? ಪ್ರೋಟೀನ್ ಐತೆ, ಅದೆಂಥದ್ದು ಐತೆ, ಅದು ಯಾತಕ ಒಳ್ಳೇದು ಅಂತ ಯಾತ ಬೀಗದ ಭಾಷಣನೇ. ಇವ ನಡಿ ಆಸ್ಕೆ ನೀನು ಕೊಡ್ದಿಲ್ಲಕ್ಕೆ ಯಾತ ಹೇಳ್ತಿ ಅಂತ ಅಂದ್ಕೊಂಡು ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಅದೇ ಬಂದು. ಇವತ್ತು ಹೋದ ದುಡ್ಡು ಕೇಳಿರಿ ಇಲ್ಲೆಲ್ಲ ನಿಂತ್ಕೊಂಬಲ್ಲಿ ಸಾವಾರಿ ಹೋಗ್ಬಿಡ್ತಾನೆ ಮಂತಕ್ಕೆ. ಅವನ ಅಷ್ಟೇ ಕಣಲ್ಲ, ಒಂದು ಇಬ್ಬರಲ್ಲಿ ನಾನು ತಗ್ಲಾಕ್ ಬಿಡ್ಬೇಕು ಕಣಲ್ಲ. ಸಾಕಾದ ಕಂಜೂಸ್ ಅಂದರೆ ಕಂಜೂಸು. ಯಪ್ಪ ನಮ್ಮ ತಗ 100 ರೂಪಾಯಿ ಇದ್ರೆ ಆಯ್ತು, ನಡಿಯ ಮಚ್ಚ 100 ರೂಪಾಯಿ ತಿಂಬ ನಡಿಯಲ್ಲ ಅಂತೀವಿ. 100 ರೂಪಾಯಿ 200 ರೂಪಾಯಿ ಮುಗಿಸ್ಬಿಡ್ತೀವಿ. 500 ರೂಪಾಯಿ ಐತೆ ಅಂದರೆ ಅವತ್ತು ಚಿಂದಿ ನಾವು ಅಷ್ಟೇನೆ. 500 ರೂಪಾಯಿ ತಾನೆ ನಡಿಯಲ್ಲ ಮಗ, ಯಾತನ ತಿಮ್ಮನ, ಯಾತನ ಜ್ಯೂಸ್ ಗೀಸ್ ಕುಡಿಯೋಣ ಅಂತೇಳಿ ಹೋಗ್ಬಿಡ್ತೀವಿ. ನಾವೇನು ತಲೆನೇ ಕೆಡಿಸೋವಲ್ಲ. ಆದರೆ ನನ್ನ ಮಗ ಯಾತ ತಿಂಬಲ್ಲ ಕಣಲ್ಲ. ಅಷ್ಟೊಂದು ಜನ ಗೋಬಿ, ಎಗ್ ರೈಸು, ಪಾನಿಪುರಿ ಎಲ್ಲ ತಿಂದ್ರು ನನ್ನ ಮಗ ಇವ್ನು ಯಾತ ತಿಂಬಲ್ಲ ಇವನ ಜೀವನದಾಗ. ಬರೀ ಹಿಂಗೆ ಬಂದ, ಬರೀ ಹಿಂಗೆ ಹೋಗಕ್ಕೆ ನಿಂತ್ಕೊಂಡವನು ಇವನು. ಎತ್ತಾಗ ಇವನು ಇಷ್ಟೇನೆ, ಹಿಂಗೆ ಹೋಗೋದೆಯ ಇವನು. ಕಂಜೂಸ್ ಪಟ್ಟೆ ಅವನ್ನೇನು ಹೇಳ್ತಿ? ತಲೆ ಕೆಡಿಸ್ಕೊಬಾರ್ದು ಅವನ ಬಗ್ಗೆ. ನಡಿ ನಾವು ಆಡೋಣ, ವಾಲಿಬಾಲ್ ಆಡೋಣ ಮಚ್ಚ ಇವತ್ತು. ವಾಲಿಬಾಲ್ ಆಡೋಣ ನಡಿ. ವಾಲಿಬಾಲು ಚೆನ್ನಾಗಿ ಒಂದು ಸ್ವಲ್ಪ ವಾಲಿಬಾಲ್ ಆಡೋಣ ನಡಿ. ನೋಡಿದ್ರಲ್ಲ ವೀಕ್ಷಕರೇ, ಕಂಜೂಸ್ ಅಂದರೆ ಕಂಜೂಸು. ನನ್ನ ಮಗ ಇದ್ದಾನೆ, ಯಪ್ಪ ಸಾಕತ್ತು ಕಂಜೂಸು. ಅದೇನು ಕಂಜೂಸು ಅಂತೀಯ? ಇಂಥ ಕಂಜೂಸ್ ಇರೋರನ್ನ ಎಲ್ಲೂ ನೋಡಲಿಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.